ಇದರಲ್ಲಿ ನಾವು ಕಲರ್ ಏನ್ ಚೇಂಜ್ ಆಗುತ್ತೆ ಅಂತ ನೋಡೋಣಂತೆ ನೀರಲ್ಲಿ. ಈಗ ನೋಡಿ, ಎರಡಕ್ಕೂ ಈಗ ಡ್ರಾಪ್ಸ್ ಹಾಕ್ತೀನಿ. ಇದು ಆಲ್ಕಲೈನ್ ವಾಟರ್. ನೋಡಿ ಕಲರ್ ನೋಡಿ ಬ್ಲೂ ಆಗ್ತಾ ಇದೆ. ಇದು ನೋಡಿ ರೆಡ್ ಅಥವಾ ಆರೆಂಜ್ ಆಗತ್ತೆ. ಈಗ ನೋಡಿ ಏನು ಚೇಂಜ್ ಮಾಡಿಲ್ಲ, ಇದರಲ್ಲಿ ಏನೇನು ಚೇಂಜ್ ಮಾಡಿಲ್ಲ. ಜಸ್ಟ್ ಬರ್ತಾರ ನೀರಿಗೆ ನಾವು ನೋಡಿ. ಹಾಯ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ನಿಮಗೆ ಇದೇ ಕೆಂಗನ್ ವಾಟರ್ ಮಿಷಿನ್, ಏನ್ ಕೆಂಗನ್ ವಾಟರ್ ಮಿಷಿನ್ ಇದೆಯಲ್ಲ, ಇದರಲ್ಲಿ ಏನ್ ನಿಮಗೆ ಹೇಳ್ತಾ ಇರ್ತೀವಲ್ಲ, ಕೆಮಿಕಲ್ ನ ಪಾರ್ಟ್ ರಿಮೂವ್ ಮಾಡತ್ತೆ ಅಂತ ಹೇಳಿ, ಅದು ತೋರಿಸ್ತೀನಿ ನೋಡಿ ಹೆಂಗ್ ರಿಮೂವ್ ಆಗತ್ತೆ. ಇಷ್ಟು ವರ್ಷಗಳಿಂದ ನಾವು ಭೂಮಿಗೆ ನೀರಿಗೆ ನಾವು ಸೇರಿಸ್ಬಿಟ್ಟಿದೀವಿ. ಆ ನೀರಲ್ಲಿರೋದು ನಾವು ತಿನ್ನ ತರಕಾರಿ ಸೊಪ್ಪುಗಳಲ್ಲೂ ಹೋಗ್ತಾ ಇದೆ ಕೆಮಿಕಲ್, ಮತ್ತೆ ನೀರಲ್ಲೂ ಕೂಡ ಬರ್ತಾ ಇದೆ. ನಾವು ಏನೇನ್ ತಿಂತೀವಿ ಪ್ರತಿಯೊಂದ್ರಲ್ಲೂ ಫುಡ್ ಅಲ್ಲಿ ಇರುತ್ತೆ. ಫುಡ್ ಅಲ್ಲಿ ಇರೋದನ್ನ ಅಷ್ಟು ಸುಲಭಕ್ಕೆ ಒಳಗಡೆ ಇರೋದು ರಿಮೂವ್ ಮಾಡಕ್ ಬರಲ್ಲ, ಔಟ್ ಸೈಡ್ ಇರೋದು ರಿಮೂವ್ ಮಾಡಬಹುದು. ಅದು ಯಾವ್ದಾರ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಏನಪ್ಪಾ ತೋರಿಸ್ತೀನಿ ಅಂದ್ರೆ, ನಾನು ಏನ್ ನಿಮಗೆ ಕೆಮಿಕಲ್ ಪಾರ್ಟ್ ಅಂತ ಹೇಳ್ತಾ ಇರ್ತೀನಿ ನೋಡಿ, ಅದು ಅಸಿಡಿಕ್ ನೇಚರ್ ಆಗ್ಬಿಟ್ಟಿರುತ್ತೆ. ಕೆಮಿಕಲ್ ಸೇರೋದ್ರಿಂದನೇ ಅಸಿಡಿಕ್ ನೇಚರ್ ಆಗೋದು. ಇದು ಅರ್ಥ ಆಗ್ತಾ ಇಲ್ಲ ಯಾರಿಗೂ. ಅಸಿಡಿಕ್ ನೇಚರ್ ಅದು ನಮ್ಮ ಬಾಡಿನಲ್ಲಿ ಸೇರ್ತಾ ಅಸಿಡಿಟಿ ಜಾಸ್ತಿ ಆಗತ್ತೆ. ಬೇರೆ ಬೇರೆ ಎಲ್ಲಾ ತರ ಕಾಯಿಲೆಗಳು ಬರುತ್ತೆ. ನಮ್ಮ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಇರತ್ತೆ ಪ್ರತಿಯೊಂದು. ಈ ಮಿಷಿನ್ ಅಲ್ಲಿ ಇವತ್ತು ನಿಮಗೆ ಅಲ್ಕಲೈನು ಅಸಿಡಿಕ್ ಬೇರೆ ಬೇರೆ ಆಗದಾಗ ಅದು ಲೈವ್ ಆಗಿ ತೋರಿಸ್ತೀನಿ ನಿಮಗೆ. ಲೈವ್ ಆಗಿ ಟೆಸ್ಟ್ ಮಾಡಿ ತೋರಿಸ್ತೀನಿ. ಅಲ್ಕಲೈನ್ ಅಂದ್ರೆ ಏನು, ಅಸಿಡಿಕ್ ಅಂದ್ರೆ ಏನು. ಇದು ನಿಮ್ಮ ಯಾವುದೇ RO ವಾಟರ್ ಪ್ಯೂರಿಫೈಯರ್, ಬೇರೆ ಯಾವುದೇ ಪ್ಯೂರಿಫೈಯರ್ ಗಳಲ್ಲಿ ಇದು ಆಗಲ್ಲ. ಪ್ಯೂರಿಫೈರ್ ಆಕ್ಚುಲಿ ಪ್ಯೂರಿಫೈ ಮಾಡೋದೇ ಬೇರೆ, ಅದು ಜಸ್ಟ್ ಪ್ಯೂರ್ ಮಾಡತ್ತಷ್ಟೇ. ನಮಗೆ ಪ್ಯೂರ್ ಅಲ್ಲ, ಅಲ್ಕಲೈನ್ ಅಸಿಡಿಕ್ ನ ಬೇರೆ ಮಾಡಬೇಕು. ಎಲ್ಲಾ ಪ್ರಾಪರ್ಟೀಸ್ ನಾವ್ ಏನ್ ಹೇಳ್ತೀವಲ್ಲ, ಅಷ್ಟು ಪ್ರಾಪರ್ಟೀಸ್ ಆ ಗುಣಗಳ ನೀರಲ್ಲಿ ಇರಬೇಕು, ಇದ್ರಲ್ಲಿ ಇರುತ್ತೆ. ಅದು ನಿಮಗೆ ಈಗ ಆಕ್ಚುಲಿ SLC ಬುಕ್ ಅಲ್ಲಿ, SLC ನಲ್ಲಿ ಸೈನ್ಸ್ ಅಲ್ಲಿ ಇದೆ, ಲಿಟ್ಮಸ್ ಪೇಪರ್ ಟೆಸ್ಟ್ ಅಂತಾನೆ ಇದೆ. ಅದರಲ್ಲಿ ಅಸಿಡಿಕ್ ಅಲ್ಕಲೈನ್ ನ ಬೇರೆ ಮಾಡೋದಕ್ಕೆ ಅಯೋನೈಸರ್ ಉಪಯೋಗಿಸ್ಬೇಕು. ಅಯೋನೈಸರ್ ಅಂತ ಹೇಳಿ ವಾಟರ್ ಅಯೋನೈಸರ್ ಇದೆ. ಅದೇ ಇದು ಕೆಂಗನ್ ವಾಟರ್ ಅಯೋನೈಸರ್. ಬಟ್ ಇದು ಯಾರಿಗೂ ಗೊತ್ತಿಲ್ಲ. ಹೋಗಿಬೇಕಾದ್ರೆ ಚೆಕ್ ಮಾಡಿ ಇದೆ. ಈಗ ನೋಡಿ, ನಾನು ನಿಮಗೆ ಲೈವ್ ಅಂತ ಏನ್ ಹೇಳ್ತಾ ಇದೀನಲ್ಲ, ಅದೇ ಲೈವ್ ತೋರಿಸ್ತೀನಿ. ಈಗ ಇದೆ ನೋಡಿ, ಈಗ ಕೆಂಗನ್ ವಾಟರ್ ಮಿಷಿನ್ ಇದು 9.5 pH ವಾಟರ್ ನ ತಗೊಂತೀವಿ. ಅದ್ರಲ್ಲಿ 9.5 pH ವಾಟರ್. ಇದು ಈ ಮೇಲ್ಗಡೆ ಪೈಪ್ ಅಲ್ಲಿ 9.5 pH ಬಂದ್ರೆ, ಕೆಳಗಡೆ ಪೈಪ್ ಅಲ್ಲಿ ಏನು ಅಸಿಡಿಕ್ ಬರುತ್ತೆ, 6 pH ಬರುತ್ತೆ. ಈ 6 pH ಬ್ಯೂಟಿ ವಾಟರ್ ಏನಿದೆ, ನಾವು ಸ್ನಾನ ಮಾಡಕ್ಕೆ, ಮುಖ ತೊಳಿಲಿಕ್ಕೆ, ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. 9.5 pH ಏನಿದೆ, ಇದು ಕುಡಿಲಿಕ್ಕೆ. 8.5 to 9.5 ಇದೆ ಹೆಚ್ಚಾಗಿ ನಾವು ಯೂಸ್ ಮಾಡೋದು, ಅಥವಾ ಬೇರೆ ಎಲ್ಲರೂ ಯೂಸ್ ಮಾಡಬೇಕು ಅದು 9.5. ಯಾಕಂದ್ರೆ ನಾವು ತಿನ್ನೋ ಫುಡ್ ಎಲ್ಲ ಅಸಿಡಿಕ್ ಆಗ್ತಾ ಇರೋದ್ರಿಂದ 9.5 ಕುಡಿದಷ್ಟು ಮ್ಯಾನೇಜ್ ಆಗತ್ತೆ ಅನ್ನೋ ಉದ್ದೇಶಕ್ಕೆ. ಓಕೆ, ಈಗ ನೋಡಿ, ಇದ್ರಲ್ಲಿ ಈಗ 2 ಗ್ಲಾಸ್ ತಗೊಂಡಿದ್ನಿ, ಪ್ಲಸ್ ಲಿಟ್ಮಸ್ ಟೆಸ್ಟ್ ಮಾಡ್ಲಿಕ್ಕೆ ಇದು ಲಿಕ್ವಿಡ್. ಈಗ ಇದು ನೋಡಿ ಆನ್ ಮಾಡಿದೆ ಮಿಷಿನ್. ಎರಡೂ ಕೂಡ ನೀರು ಹಿಡಿಯೋಣ ನಾವೀಗ. ಎರಡೂ ಕೂಡ ನೀರು 2 ಗ್ಲಾಸ್ ಅಲ್ಲಿ. ಈಗ ನೋಡಿ, ಇದು ಅಲ್ಕಲೈನ್ ಬರ್ತಾ ಇದೆ, ಒಂದ್ರಲ್ಲಿ ಅಲ್ಕಲೈನು, ಒಂದ್ರಲ್ಲಿ ಅಸಿಡಿಕ್. ಓಕೆ, ಈಗ ನೋಡಿ ಎರಡೂ ಬರ್ತಾ ಇದೆ, ಅಟ್ ಎ ಟೈಮ್ ಬರ್ತಾ ಇದೆ ಎರಡು. ಯಾವಾಗ್ಲೂ ಅಷ್ಟೇ, ಯಾವಾಗ್ಲೂ ಅಟ್ ಎ ಟೈಮ್ ಅಸಿಡಿಕ್ ಅಲ್ಕಲೈನ್ ಬರುತ್ತೆ. ನಾವು ಅಲ್ಕಲೈನ್ ವಾಟರ್ ಕುಡಿಬೇಕು. ಇದು ಕೆಳಗಡೆದು ಅಸಿಡಿಕ್ ವಾಟರ್. ನೋಡಿ, ಎರಡು ಸ್ವಲ್ಪ ಸ್ವಲ್ಪ ತಗೊಳ್ಳಂತೆ. ನೋಡಿ, ಎರಡೂ ತಗೊಂಡಿದೆ. ಈಗ ಮಿಷಿನ್ ಆಫ್ ಮಾಡ್ತೀನಿ. ಇಲ್ಲೇನ್ ನೋಡ್ತಾ ಇದ್ದೀರಾ, ಇದೆ ಎರಡು ಇದೆ. ಇದು ಅಸಿಡಿಕ್ ಕಡಿಮೆ ಇರೋದು, ಇದು ಅಲ್ಕಲೈನ್. ಈಗ ಇದು ಲಿಟ್ಮಸ್ ಪೇಪರ್ ಟೆಸ್ಟ್ ಹಾಕದ, ಇದು ಲಿಕ್ವಿಡ್ ಹಾಕದೆ, ಇದು ಲಿಕ್ವಿಡ್. ಇದರಲ್ಲಿ ನಾವು ಕಲರ್ ಏನ್ ಚೇಂಜ್ ಆಗುತ್ತೆ ಅಂತ ನೋಡೋಣಂತೆ ನೀರಲ್ಲಿ. ಈಗ ನೋಡಿ, ಎರಡಕ್ಕೂ ಈಗ ಡ್ರಾಪ್ಸ್ ಹಾಕ್ತೀನಿ. ಇದು ಅಲ್ಕಲೈನ್ ವಾಟರ್. ನೋಡಿ ಕಲರ್ ನೋಡಿ ಬ್ಲೂ ಆಗ್ತಾ ಇದೆ. ಇದು ನೋಡಿ ರೆಡ್ ಅಥವಾ ಆರೆಂಜ್ ಆಗತ್ತೆ. ಈಗ ನೋಡಿ, ಏನು ಚೇಂಜ್ ಮಾಡಿಲ್ಲ, ಇದರಲ್ಲಿ ಏನೇನು ಚೇಂಜ್ ಮಾಡಿಲ್ಲ.
ಜಸ್ಟ್ ಬರ್ತಾರ ನೀರಿಗೆ ನಾವು ನೋಡಿ ಏನು ಚೇಂಜ್ ಮಾಡಿಲ್ಲ. ಈ ಮಿಷಿನ್ ಅಲ್ಲಿ ಏನ್ ಕಲರ್ ಕಾಂಬಿನೇಷನ್ ಹಾಕಿದ್ವಿ ನೋಡಿ, ಇದು ಈ ಕಲರ್ ಬಂದ್ರೆ ಅಲ್ಕಲೈನ್ ವಾಟರ್ 9.5 ಅಂತ ನೋಡಿ, ಮ್ಯಾಚ್ ಮಾಡಿ, ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ. ಅದಾದ್ಮೇಲೆ ಈ ಕಲರ್ ಬಂದ್ರೆ ಸ್ಟ್ರಾಂಗ್ ಅಸಿಡಿಕ್ ವಾಟರ್, ಇಲ್ಲ ಬ್ಯೂಟಿ ವಾಟರ್ ಅಂತ ಏನ್ ಕರಿತೀವಲ್ಲ, ಈ ವಾಟರ್. ಓಕೆ, ಈಗೇನ್ ನೋಡಿದ್ರಲ್ಲ, ಇದೇ ಸತ್ಯ, ಇದೇ ಸತ್ಯ. ಅದೇನ್ ನೀವು ನೋಡ್ತಾ ಇದ್ದೀರಲ್ಲ, ಇದು ಸತ್ಯ. ಈ ತರ ಮಿಷಿನ್ ನಿಮಗೆ ನೀವು ಟ್ರೈ ಮಾಡಿ, ಬೇರೆ ಎಲ್ಲಾರ ಸಿಗತ್ತಾ? ಎಲ್ಲೂ ಸಿಗಲ್ಲ. ಇದು ಕೆಂಗನ್ ಕಂಪ್ನಿದು ಎರಾಜಿಕ್ ಅಂತ ಜಪಾನ್ ಟೆಕ್ನಾಲಜಿ ಏನ್ ಹೇಳ್ತಾ ಇದೀವಲ್ಲ, ಇದೇ ಮಿಷಿನ್, ಇದೇ ಮಾಡೆಲ್ ಅಪ್ಗ್ರೇಡ್ ಮಾಡಿ ಈಗ 3,42,000 ಇದೆ. ಬೆಸ್ಟ್ ಪರ್ಫಾರ್ಮೆನ್ಸ್. ಒಂದ್ 20 ರಿಂದ 30 ವರ್ಷ ಲೈಫ್ ಬರುತ್ತೆ. 5 years ಗ್ಯಾರಂಟಿ ಕೂಡ ಇರುತ್ತೆ. ಓಕೆ, ಏನು ನಾವು ಕೆಮಿಕಲ್ ತಿನ್ಬೇಕಾ? ಇದು ನೀವು ಯೋಚನೆ ಮಾಡಿ. ಕೆಮಿಕಲ್ ಕುಡಿಬೇಕಾ? ನೋಡಿ ಎಷ್ಟು ಇದೆ ಕೆಮಿಕಲ್ ಅಂದ್ರೆ. ಕಲರ್ ನೋಡಿ, ಕಲರ್ ಕಾಂಬಿನೇಷನ್ ನೋಡಿ, ಇದ್ರಲ್ಲಿ ಚಾರ್ಟ್ ಇದೆ ನೋಡಿ. ಆಕ್ಚುಲಿ ಇಲ್ಲಿ ಚಾರ್ಟ್ ಇದೆ ನೋಡಿ. ನೋಡಿ ಈ ಕಲರ್ ಎಲ್ಲ ಬಂದ್ರೆ ಸ್ಟ್ರಾಂಗ್ ಕೆಂಗನ್ ವಾಟರ್. ಇದು ವೆಜಿಟೇಬಲ್ ವಾಶ್ ಯೂಸ್ ಮಾಡ್ತೀವಿ, 9.5 pH ವಾಟರ್. ಕಲರ್ ಕಂಪೇರ್ ಮಾಡಿ, ಆಲ್ಮೋಸ್ಟ್ 9.5 pH ವಾಟರ್ ಕಲರ್. ಇನ್ನೊಂದು ನಿಮಗೆ ಇದು ಕಲರ್ ನೋಡಿ, ಇದು ಹೆಂಗಿದೆ ಅಂದ್ರೆ ಕಲರು ನೋಡಿ, ಕಲರ್ ಕಂಪೇರ್ ಮಾಡಿ. ಇದು ಎಲ್ಲೋ ಇಶ್ಯೂ ಇಲ್ಲ, ಇನ್ನು ಸ್ಟ್ರಾಂಗ್ ಅಸಿಡಿಕ್ ವಾಟರ್ ಟೈಪ್ ಇದೆ. ಮಿಡ್ಲ್ ಬರುತ್ತೆ, 6 pH ಗಿಂತ ಇನ್ನು ಮಿಡ್ಲ್ ಬರುತ್ತೆ. ಇದೇ ಸತ್ಯ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಇದು ನಾನ್ ತೋರಿಸಿರೋದು ನಿಮಗೆ ಮಿಷಿನ್ ಅಲ್ಲಿ ಏನು ಲೈವ್ ಆಗಿ ಬರ್ತಾ ಇದೆಯಲ್ಲ, ಲೈವ್ ಅಲ್ಲಿ ಹೆಂಗೆ ಡಿವೈಡ್ ಮಾಡತ್ತೆ. ಇದರಲ್ಲಿ ಏನಿಲ್ಲ, ಟೈಟಾನಿಯಂ ಪ್ಲೇಟ್ಸ್ ಅನ್ನ ಯೂಸ್ ಮಾಡಿರ್ತಾರೆ. ಇಂಪಾರ್ಟೆಂಟ್, ಟೈಟಾನಿಯಂ ಪ್ಲೇಟ್ಸ್ ಪ್ಲಾಟಿನಂ ಕೋಟೆಡ್ ಇರುತ್ತೆ. ಟೈಟಾನಿಯಂ ಪ್ಲೇಟ್ಸ್ ಪ್ಲಾಟಿನಂ ಕೋಟೆಡ್ ಇದ್ದಾಗ ಅದು ನಿಮಗೆ ಅಯೋನೈಸೇಷನ್ ಪ್ರೋಸೆಸ್ ಆಗತ್ತೆ. ಅಯೋನೈಸೇಷನ್ ಅಂತ ಇದು ಟೆಕ್ನಿಕಲಿ ವರ್ಕ್ ಆಗುವಂತದ್ದು. ಇದು ಎಷ್ಟೋ ವರ್ಷಗಳಿಂದ ನಾವು ಕೆಮಿಕಲ್ ಏನ್ ಭೂಮಿಗೆ ಸೇರ್ಬಿಟ್ಟಿದೆಯಲ್ಲ, ನೀರಿಗೆ ಸೇರ್ಬಿಟ್ಟಿದೆ. ಅದು ಆ ನೀರಿಗೆ ಸೇರಿರೋದನ್ನ ರಿಮೂವ್ ಮಾಡದೆ ಅಯೋನೈಸೇಷನ್ ಪ್ರೋಸೆಸ್ ಅಲ್ಲಿ ಇದು ಮಾಡಿ ಕುಡಿಲೇಬೇಕು. ಯಾಕಂದ್ರೆ ಈಗಿನ ರೋಗಗಳು, ಹಾಸ್ಪಿಟ್ಲ್ ಸೇರೋದು, ಇದನ್ನೆಲ್ಲ ನಾವು ಬಚಾವ್ ಮಾಡ್ಕೋಬೇಕು. ನಮಗ್ ನಾವು ಅಂದ್ರೆ ಅನಿವಾರ್ಯವಾಗಿ ಕುಡಿಬೇಕು. ಯಾಕಂದ್ರೆ ನಮ್ಮ ಬಾಡಿ, ದೇಹ ಏನ್ ಆರ್ಗನ್ಸ್ ಅಂತ ಏನ್ ಇದೆಯಲ್ಲ, ಹಾಸ್ಪಿಟ್ಲ್ ಹೋದ್ಮೇಲೆ ಗೊತ್ತಾಗೋದು ಆರ್ಗನ್ಸ್ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಹೇಳಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ರೆಗ್ಯುಲರ್ ಇದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ. ಡೀಟೇಲ್ ನ ತಿಳ್ಕೊಳ್ಳಿ, ಇನ್ನು ತುಂಬಾ ಡೀಟೇಲ್ ತಿಳ್ಕೊಳ್ಳೋದಿರುತ್ತೆ. ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ರೆಗ್ಯುಲರ್ ಕಂಟೆಂಟ್ ಬರ್ತಾ ಇರುತ್ತೆ ನಿಮಗೆ. ಯಾಕಂದ್ರೆ ಇದು ಪ್ರತಿಯೊಬ್ರು ಕುಡಿಬೇಕು, ಮಕ್ಕಳಿಂದ ಹಿಡಿದು ವಯಸ್ಸಾದವರಿಂದ ಹಿಡಿದು ಎಲ್ಲರೂ ಕುಡಿಬೇಕು. ನಾವೆಲ್ಲ ಬರೀ ಬೇರೆ ಬೇರೆ ವಾಟರ್ಗಳನ್ನ ಕುಡಿತಾ ಇದೀವಿ, ನಮ್ಮ ದೇಹಕ್ಕೆ ಬೇಡದಲ್ಲೇ ಇರೋದೇ ಸೇರಿಸ್ತಾ ಇದೀವಿ. ಓಕೆ, ಇನ್ನು ತುಂಬಾ ವಿಷಯಗಳಿದೆ. ಯಾಕಂದ್ರೆ ನೀರು ಅನ್ನೋದ್ರ ಬಗ್ಗೆ ಇದು ಏನೂ ಇಲ್ಲ. ಆಕ್ಚುಲಿ ಇದು ನೀರು, ನಮ್ಮ ನೀರು ಏನಿದೆಯಲ್ಲ, ಇದು 180 to 200, 150 to 200 TDS ಇದೆ. ಇದು ಕಾವೇರಿ ವಾಟರ್. ನಿಮ್ಮಲ್ಲಿ ಯಾವುದೇ ನೀರಿದ್ರು ಅದನ್ನ TDS ಜಾಸ್ತಿ ಇದ್ರೆ ಕಡಿಮೆ ಮಾಡ್ಲಿಕ್ಕೆ RO ಬೇಕು. ಕರೆಕ್ಟ್ ಆಗಿ ತಿಳ್ಕೊಳ್ಳಿ. TDS ಜಾಸ್ತಿ ಇರೋದನ್ನ ಕಡಿಮೆ ಮಾಡ್ಲಿಕ್ಕೆ RO ಮಿಷಿನ್ ಬೇಕು. ಅದನ್ನ ಬಿಟ್ಟು ನಾವು RO ಮಿಷಿನ್ ನಲ್ಲೇ ಬರೋ ನೀರ್ನ ಕುಡಿತಾ ಇದೀವಿ. ಅದು ಅಸಿಡಿಕ್ ನೇಚರ್ ಆಗಿರುತ್ತೆ 100%. ನೀವೇನ್ರ ನಿಮ್ಮ ನೀರ್ನ ಚೆಕ್ ಮಾಡ್ಕೋಬೇಕು ಅಂತ ಅಂದ್ರೆ ಬೇಕಾದ್ರೆ ತಗೊಂಬನ್ನಿ. ನಿಮ್ಮ ನೀರನ್ನ ನಾವು ಚೆಕ್ ಮಾಡ್ತೀವಿ. ನಿಮ್ ನೀರನ್ನ ನಾವು ಚೆಕ್ ಮಾಡ್ತೀವಿ. ಅದು ಕುಡಿಲಿಕ್ಕೆ ಯಾವ ತರ ಇದೆ, ಏನ್ ಮಾಡ್ಬೇಕು ಅಂತ ಹೇಳಿ ಸಜೆಷನ್ ನ ಕೊಡ್ತೀವಿ. ಮತ್ತೆ ಫ್ರೀ ಸ್ಯಾಂಪಲ್ ಕೂಡ ಕೊಡ್ತೀವಿ ನಿಮಗೆ. ನೀರು ನೀವು ತಗೊಂಡೋಗಿ ಟೆಸ್ಟ್ ಮಾಡ್ಬೋದು. ಒಂದು 7 days ಅಥವಾ 21 days ಚೆಕ್ ಮಾಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಏನ್ ಮಾಡ್ಬೇಕು ಅಂತೇಳಿ. ನಿಮಗೆ ಕಾಲ್ ಮಾಡಿ, ಡೀಟೇಲ್ಗೆ ಕಾಲ್ ಮಾಡಿ. ನಮ್ದಿರೋದು ಜ್ಞಾನ ಭಾರತಿ ಬೆಂಗಳೂರು. ಜ್ಞಾನ ಭಾರತಿ ಬೆಂಗಳೂರಲ್ಲಿರೋದು. ಲೊಕೇಶನ್ ಬೇಕು ಅಂದ್ರೆ ನಿಮಗೆ ಹಾಕ್ತೀನಿ, ಕಳಿಸ್ತೀನಿ. ಫೋನ್ ನಂಬರ್ ಇರುತ್ತೆ, ಫೋನ್ ಮಾಡಿ, ಕಮ್ಯುನಿಕೇಟ್ ಮಾಡಿ, ಡೀಟೇಲ್ ತಿಳ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಹೆಲ್ತ್ ಮುಖ್ಯ ಆಗಿರುತ್ತೆ. ದುಡ್ಡು ಎಷ್ಟಿದ್ರು ಅಲ್ಲ, ಹೆಲ್ತ್ ತುಂಬಾ ಇಂಪಾರ್ಟೆಂಟ್.
ಅದನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಇನ್ ಕೇಸ್ ಏನಾರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಓಕೆ, ಬಾಯ್.